ಈ ರೀತಿಯಾಗಿ ಬಾಲಕೃಷ್ಣ ಅವರು ಹೇಳ್ತಿದ್ರೆ, ಇನ್ನೊಂದು ಕಡೆ ನನಗೆ 2 ವರ್ಷ ಮಂತ್ರಿ ಆಗೋಕೆ ಬಿಲ್ಕುಲ್ ಇಷ್ಟ ಇಲ್ಲ, ಬೇರೆಯವರಿಗೆ ಸ್ಥಾನ ಕೊಡಿ ಅಂತ ನಾನೇ ಕೇಳ್ತೇನೆ ಅಂತ ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಅವರು ಸಚಿವರಾಗುವಂತಹ ಚಾನ್ಸಸ್ ಇದೆ, ಜಾಸ್ತಿ ಇದೆ. ನನಗೆ ಮಂತ್ರಿಗಿರಿ ಬೇಡ ಅಂತ ನಾನು ಹೇಳಿದ್ದೇನೆ. ಬೇರೆ ಯಾರಿಗಾದರೂ ಸಚಿವ ಸ್ಥಾನವನ್ನು ಕೊಡಲಿ, ಮಂತ್ರಿ ಆಗದವರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಹಿರಿಯ ಮಾಜಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ಅವರು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವರ ಜೊತೆಗೆ ನಮ್ಮ ಬಾಬಣ್ಣ ಅವರು ಕೂಡ 3 ಸರಿ ಗೆದ್ದಿದ್ದಾರೆ, ಅವ್ರ ತಾಯಿಯವರು 3 ಸರಿ ಗೆದ್ದಿದ್ದಾರೆ. ಅವರು ಕೂಡ ನಾನು ಆಗಬೇಕು ಅಂತ ವರಿಷ್ಠರ ಮುಂದೆ ಆಶಯ ವ್ಯಕ್ತಪಡಿಸಿದ್ದಾರೆ. ಇವ್ರ ಜೊತೆಗೆ ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವರು ಆಗಬೇಕು ಅಂತ 3 ಜನನೂ ಕೇಳ್ತಾ ಇದ್ದಾರೆ. ಆಗಲಿ, ಯಾರಾದ್ರೂ ನಮ್ಮ ಜಿಲ್ಲೆ ಆಗ್ತದೆ. ಚಲುವರಾಯಸ್ವಾಮಿ ಅವರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ಜಿಲ್ಲೆಯನ್ನು ಮುನ್ನಡೆಸಿದ್ದಾರೆ. ಅವರಾದರೂ ಸಂತೋಷ, ಬಾಬಣ್ಣ ಆದರೂ ಸಂತೋಷ. ಬಟ್ ಚಲುವರಾಯಸ್ವಾಮಿ ಅವರಿಗೆ ಚಾನ್ಸ್ ಜಾಸ್ತಿ. ನಾನು ಮಂತ್ರಿಗಿರಿ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಒಕ್ಕಲಿಗರ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅದೇ ಸಮುದಾಯದವನು ಟವಲ್ ಹಾಕೋದು ಸಾಮಾಜಿಕ ನ್ಯಾಯದಲ್ಲಿ ಸರಿಯಲ್ಲ. ಬೇರೆಯವ್ರು ಯಾರಿಗಾದ್ರೂ ಕೊಡಲಿ ಪಾಪ. ಹೊಸಬ್ರು ಅಂದರೆ ಫಸ್ಟ್ ಟೈಮ್ ಅವರು ಅಂತಲ್ಲ, ಯಾರು ಈ ಹಿಂದೆ ಅದೇ ಎಲ್ಲರಿಗೂ ಕನ್ಫ್ಯೂಸಲ್ಲಿರೋದು. ಯಾರು ಈ ಹಿಂದೆ ಮಂತ್ರಿಗಳಾಗಿಲ್ಲ ಅಂಥವ್ರಿಗೆ ಕೊಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಹೊಸಬರಲ್ಲಿ ಪಾಪ ಇನ್ನೂ ನಾನಾ ಜಿಲ್ಲಾ ಜಾತಿವಾರು ಕೋಟ ಬೇಜಾನಿದೆ. ನಾನು ಖಡಾಖಂಡಿತವಾಗಿ ಈ 2 ವರ್ಷ ಮಂತ್ರಿ ಆಗೋಕ್ಕೆ ನನಗೆ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ. ನನ್ನ ತಾಲೂಕು ಅಭಿವೃದ್ಧಿ ಮಾಡಬೇಕು. ಮಂತ್ರಿಯಾಗಿ ನಾನು ಇಡೀ ರಾಜ್ಯ ಸುತ್ತಕೊಂಡು ಆಮೇಲೆ ತಿರ್ಗಾ ನನ್ನ ಕ್ಷೇತ್ರ ಬಿಟ್ಬಿಟ್ರೆ ಸರಿ ಬರಲ್ಲ. ನಮ್ಮ ಕ್ಷೇತ್ರ ತುಂಬ ಇನ್ನಷ್ಟು ಕೆಲಸ ಆಗಬೇಕು. ಅದಕ್ಕೆ ನನಗೆ ಬೇರೆಯವ್ರಿಗೆ ಮಂತ್ರಿ ಕೊಡಿ ಅಂತ ನಾನು ಮುಕ್ತ ಮನಸ್ಸಿನಿಂದ, ವಿಶಾಲ ಹೃದಯದಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಾವು 40 ಜನ ಏನು ಪ್ರಪ್ರಥಮ ಬಾರಿ ಗೆದ್ದಿದ್ದೀವಿ. ನಾನೇ ಪ್ರಥಮ ಸೈನ್ ಹಾಕಿದ್ದೆ. 40 ಜನದಲ್ಲಿ 5 ಜನಕ್ಕೆ ಮಂತ್ರಿಗಿರಿ ಕೊಡಿ ಅಂತ ಕೇಳೋದು ಇವತ್ತು ಕೇಳಿದ್ದೀವಿ. ಮೊನ್ನೆನೂ ಮುಖ್ಯಮಂತ್ರಿಗಳ ಹತ್ರ ನಾವು ಹೊಸಬರೆಲ್ಲ ಹೋಗಿ ಕೇಳಿದ್ದೀವಿ. ನಮ್ಮ ಕೊಲೀಗ್ಸ್, ನನ್ನ ಸಹೋದ್ಯೋಗಿಗಳಿಗೆ 5 ಜನಕ್ಕೆ ಮಂತ್ರಿ ಕೊಡಬೇಕು ಅನ್ನೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಅವರು ಹೇಳಿದ್ರಲ್ಲ, ನಾನು ಕೂಡ ಫಸ್ಟ್ ಮುಖ್ಯಮಂತ್ರಿಗಳು ಕೂಡ ಬಂಗಾರಪ್ಪನವರ ಸಚಿವ ಸಂಪುಟದಲ್ಲಿ ಬಂಗಾರಪ್ಪನವರು ಪ್ರಥಮ ಬಾರಿ ಬಂದಿಖಾನೆ ಸಚಿವರನ್ನ ಮಾಡಿದರು. ಅವ್ರಿಗೆ ಆ ಹೊಸಬ್ರ ಕಷ್ಟ ಮತ್ತು ಹೋರಾಟ ಏನು ಅಂತ ಗೊತ್ತಿದೆ. ಮುಖ್ಯಮಂತ್ರಿಗಳಿಗೆ ಅದು ಏನು ಪರಮಾಧಿಕಾರ ವಿವೇಚನೆ ಇದೆ. ಅವರು ಪ್ರಪ್ರಥಮ ಬಾರಿ ಗೆದ್ದವರು 5 ಜನಕ್ಕೆ ಮಂತ್ರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.